ನಾನೇ ಕಿಚನ್ ಬೈ ಸಾಧನ. ಈಗಾಗಲೇ ನಾನು ವಿಡಿಯೋಗಳಲ್ಲಿ ಒಂದು ಹುರ್ಗಡ್ಲೆ ಪುಡಿ ತೋರಿಸಿದ್ದೀನಿ, ಇದು ಧನಿಯಾ ಪುಡಿ ತೋರಿಸ್ತಿದ್ದೀನಿ. ಇದಕ್ಕೆ ಬೇಕಾಗಿರೋದು ಧನಿಯಾ, ಮೆಣಸಿನ್ಕಾಯಿ, ಒಣಕೊಬ್ಬರಿ, ಬೆಲ್ಲ, ಉಪ್ಪು, ಹುಣಸೆಹಣ್ಣು. ಇಷ್ಟಿದ್ರೆ ಧನಿಯಾ ಪುಡಿ ಮಾಡ್ಬೋದು. ಹೇಗೆ ಮಾಡೋದು ಅಂದರೆ, ಧನಿಯಾ 1 ಕಪ್ ತೊಗೊಂಡಿದ್ದೀನಲ್ವ, ನಾನು ಈ 1 ಕಪ್ನ ನಾವು ಕೆಂಪಿಗೆ ಹುರ್ಕೋಬೇಕು. 1 ಕಪ್ ಧನಿಯಾಗೆ 2 ಕಪ್ ಕೊಬ್ಬರಿ ತೊಗೊಂಡಿದ್ದೀನಿ. 1 ಕಪ್ 2 ಕಪ್ಪು ಒಂದು ಸರಿ 3 ಕಪ್ ಆಯಿತು. 1 ಕಪ್ 4 ಮೆಣಸಿನ್ಕಾಯಿ ಥರ 4 3 12 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು. ಆಮೇಲೆ ಹುಣಸೆಹಣ್ಣು ಸ್ವಲ್ಪ, ಇದು ಹಾಗೇನೆ ಬಿಸಿ ಮಾಡಿಕೊಂಡು ತೊಳೆದ್ಬಿಟ್ಟು ಸ್ವಲ್ಪ ಬಿಸಿ ಕುಕ್ಕರ್ ಮೇಲೋ ಹಾಲಿನ ಪಾತ್ರೆ ಮುಚ್ಚಿರ್ತೀವಲ್ಲ, ದೋಸೆ ಯಾವ್ದಾದ್ರು ಒಂದು ಬಿಸಿ ದಿನಾ ಕುಕ್ಕರ್ ಇಟ್ಟೇ ಇರ್ತೀವಲ್ಲ, ಆ ಕುಕ್ಕರ್ ಮೇಲೆ ಹಾಕ್ಬಿಟ್ರೆ ನಾವು ತವ ಎಲ್ಲ ಹೊಟ್ಟೋಗುತ್ತೆ. ಆಮೇಲೆ ನಾವು ಪುಡಿಗೆ ಹಾಕೋಬಹುದು. ಬೆಲ್ಲ ಸ್ವಲ್ಪ ಇಟ್ಕೋಬೇಕು, ತುಂಬಾ ಬೆಲ್ಲ ಏನು ಬೇಡ, ಸ್ವಲ್ಪ ಬೆಲ್ಲ, ಯಾಕೆಂದ್ರೆ ಧನಿಯಾ ಅಲ್ವಾ, ಹಾಗಾಗಿ. ಈಗ ಇದನ್ನು ಕೆಂಪು ಹುರ್ಕೊಳ್ತೀನಿ ನೋಡಿ. ಈ ತರ ಕೈ ಆಡಿಸ್ತಾ ನಿಧಾನಕ್ಕೊಂದು ಈ ತರ ಒಂದು ಪ್ಯಾನ್ ತಗೊಂಡು ಎಣ್ಣೆ ತುಪ್ಪ ಏನು ಸೌರ್ಕೋಬೇಡಿ, ಡ್ರೈ ಪ್ಯಾನ್ ಅಲ್ಲಿ ಈ ತರ ಬಿಸಿ ಮಾಡ್ಕೊಳ್ಳಿ. ಮೀಡಿಯಂ ಹುರಿ ಹಾಕೊಂಡು ನಿಧಾನಕ್ಕೆ ಬಿಸಿ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗೋ ತನಕ ಬಿಸಿ ಮಾಡ್ಕೊಂಡ್ರೆ ಸಾಕು ನಮಗೆ. ಈಗ ಇದು ಹಸಿ ವಾಸನೆ ಹೋಗಿದೆ, ಬಿಸಿ ಆಗಿದೆ. ಈಗ ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಿದ್ದೀನಿ. ಈಗ ಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. 4 3 12 ಮೆಣಸಿನ್ಕಾಯಿ, ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಸ್ವಲ್ಪ, ಆಮೇಲೆ ಈ ಕೊಬ್ಬರಿ ಹಾಕೊಂಡ್ಬಿಡೋಣ ನೋಡಿ. ಈಗ ಎಲ್ಲ ಹಾಕೊಂಡಿದ್ದೀನಿ ಇದಕ್ಕೆ, ಬೆಲ್ಲ, ಉಪ್ಪು, ಮೆಣಸಿನ್ಕಾಯಿ, ಹುಣಸೆ ಹಣ್ಣು, ಧನಿಯಾ, ಕೊಬ್ಬರಿ. ಈಗ ಇದನ್ನ ನಾವು ಪೌಡರ್ ಮಾಡ್ಕೊಳ್ಳೋಣ. ಯಾಕೆಂದ್ರೆ 1 ಕಪ್ ತೊಗೊಂಡಿದ್ನಲ್ಲ ಧನಿಯಾ ಆಲ್ರೆಡಿ ನಾವು ಬಿಸಿ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಇವಾಗ ಇದನ್ನೇನು ಬಿಸಿ ಮಾಡೋ ಕೆಲಸ ಇರಲ್ಲ, ಡೈರೆಕ್ಟ್ ಆಗಿ ರನ್ ಮಾಡೋದು, ಪೌಡರ್ ಮಾಡ್ಕೊಂಡು ಉಪಯೋಗಿಸ್ಕೊಳ್ಳೋದು. ಇಷ್ಟು ನೋಡಿ ಸ್ನೇಹಿತರೆ, ಇಷ್ಟೊಂದು ಪುಡಿ ಆಗಿದೆ, ಧನಿಯಾ ಪುಡಿ ಇಷ್ಟಾಗಿದೆ ನೋಡಿ ಸ್ನೇಹಿತರೆ. ಧನಿಯಾ ಪುಡಿ ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಇದು ಹೇಗೆ ಅಂದ್ರೆ, ಹುರ್ಗಡ್ಲೆ ಪುಡಿಲಿ ಸ್ವಲ್ಪ ಮಂದ, ಅದಕ್ಕೆ ನಾವು ಬೆಳ್ಳುಳ್ಳಿ ಹಾಕೊಂಡಿದೀವಿ. ಇದೇನು ಮಂದ ಇಲ್ಲ, ಇದು ಒಳ್ಳೆ ಡೈಜೆಷನ್. ಈ ಅವರೆಕಾಯಿ ಕಾಲಕ್ಕೆ ಈ ಪುಡಿ ಮಾಡಿಟ್ಕೊಂಡ್ಬಿಟ್ರೆ ನಾವು ಊಟಕ್ಕೆ ತಿಂಡಿಗೆ ಏನಕ್ಕಾದ್ರೂ ಉಪಯೋಗಿಸ್ಕೊಂಡಾಗ ನಮ್ಗೆ ಡೈಜೆಷನ್ ಚೆನ್ನಾಗಾಗತ್ತೆ, ಚೆನ್ನಾಗೂ ಇರತ್ತೆ. ನೀವು ಮಾಡಿ ಗಮ್ಮತ್ತ ಇರುತ್ತೆ ನೋಡಿ. ಒಂದೇ ಒಂದು ಕಪ್ಪಷ್ಟು ಹಾಕೊಂಡ್ರೆ ಇಷ್ಟೊಂದು ಪುಡಿ ಆಗಿದೆ ನಮಗೆ. ತುಂಬಾ ಫ್ಲೇವರು ಚೆನ್ನಾಗಿರುತ್ತೆ. ನೀವು ಮಾಡಿ ಡೈಜೆಷನ್ ಚೆನ್ನಾಗಾಗತ್ತೆ. ನೀವು ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ. ಊಟಕ್ಕೆ ಚೆನ್ನಾಗಿರುತ್ತೆ, ಇನ್ನೇನು ದೋಸೆಗೆ ಅದಕ್ಕೆಲ್ಲ ಚೆನ್ನಾಗಿರೋದಿಲ್ಲ. ಊಟ ತಿಂಡಿಗೆ ಚೆನ್ನಾಗಿರುತ್ತೆ, ಚಪಾತಿಗೆ, ದೋಸೆಗೆ, ರೊಟ್ಟಿಗೆ ಎಲ್ಲ ಚೆನ್ನಾಗಿರುತ್ತೆ. ಊಟ ತಿಂಡಿಗೂ ಅಷ್ಟೇ, ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಅಷ್ಟು ಇಷ್ಟ ಆಗೋದಿಲ್ಲ. ಅವ್ರು ಟೇಸ್ಟ್ ಮಾಡಿ ಅವರ ಟೇಸ್ಟ್ ತರ ಅವರವರು ಉಪಯೋಗಿಸ್ಕೋಬಹುದು. ಬಿಸಿ ಅನ್ನಕ್ಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಬಾಣಂತಿರಿಗೂ ಇದು ಕೊಡ್ತಾರೆ, ಧನಿಯಾ ಪುಡಿ ಕೊಡ್ತಾರೆ, ಇದಕ್ಕೆ ಜೀರ್ಣ ಚೆನ್ನಾಗಾಗತ್ತೆ ಅಂದ್ಬಿಟ್ಟು ನೀವು ಮಾಡಿ ಹೇಗಿದೆ ಅಂತ ಹೇಳಿ. ನಾನೇ ಕಿಚನ್ ಬೈ ಸಾಧನ. ಎಲ್ಲರಿಗೂ ನಮಸ್ಕಾರಗಳು.